ನಿನ್ನೆ ಪ್ರೀತಿಸುವೆ ಭಾಗ 32. ರಮಣ್ ರೆಡ್ಡಿ ಗೂಂಡಗಳು ರಾಘವನ ಫ್ಯಾಮಿಲಿ ಅವರಿದ್ದ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ದರಿಂದ ಅವರ ಟಾಟಾ ಸುಮೋ ಗಾಡಿ ಪಲ್ಟಿಯಾಗಿ ದೂರಕ್ಕೆ ಹೋಗಿ ಬಿದ್ದು ಬಿಟ್ಟಿತು. ಬಿದ್ದ ರಭಸಕ್ಕೆ ಕಾವ್ಯ ಗಾಡಿಯಿಂದ ಹೊರಗೆ ಎಸೆಯಲ್ಪಟ್ಟಳು. ಶಶಾಂಕ್, ರಾಘವನ ತಾಯಿ ಮತ್ತು ರಾಘವನ ಅತ್ತೆ ಎಲ್ಲರೂ ಗಾಡಿಯಲ್ಲಿ ಕೊನೆಯುಸಿರೆಳೆದರು. ಗಾಡಿಯಿಂದ ಹೊರಗೆ ಬಿದ್ದಿದ್ದ ಕಾವ್ಯ ರಕ್ತದ ಮಡುವಿನಲ್ಲಿದ್ದಳು. ನೋವಿನಿಂದ ನರಳತೊಡಗಿದಳು. ಅವಳ ಕಣ್ಣು ಮಂಜಾಗತೊಡಗಿತು. ಅಳುತ್ತಾ ಅಮ್ಮ, ಅತ್ತೆ ಅಂತ ಕೂಗತೊಡಗಿದಳು. ಇವರಿಗಾದ ಆಕ್ಸಿಡೆಂಟ್ ಅನ್ನು ನೋಡಿ ರಾಘವ್ ಹಾಗೂ ಅಜಯನಿಗೆ ಶಾಕ್ ಆಗಿಬಿಟ್ಟಿತು. ಇಬ್ಬರು ಗಾಡಿ ಹತ್ರ ಓಡಿ ಬಂದರು. ಎಲ್ಲರೂ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ತನ್ನ ತಾಯಿಯನ್ನು ನೋಡಿದ ರಾಘವ್, ಅಮ್ಮ ಅಮ್ಮ ಎದ್ದೇಳಮ್ಮ, ಅತ್ತೆ ನೀವಾದರೂ ಎದ್ದೇಳಿ. ಲೋ ಶಶಾಂಕ್, ಯಾಕೋ ಹಿಂಗೆ ಬಿದ್ದಿದೆಯಾ? ಎದ್ದೇಳು, ದೇವಸ್ಥಾನಕ್ಕೆ ಹೋಗೋಕೆ ಲೇಟ್ ಆಗ್ತಾ ಇದೆ. ಎಲ್ಲರೂ ಎದ್ದೇಳಿ. ಲೋ ಅಜಯ್, ನೀನಾದರೂ ಹೇಳೋ ಅವ್ರನ್ನೆಲ್ಲ ಎದ್ದೇಳಕ್ಕೆ. ಯಾರು ಎದ್ದೇಳ್ತಾ ಇಲ್ಲ ಕಣೋ. ಅಯ್ಯೋ, ಯಾಕೆ ಎಲ್ಲರೂ ಮೌನ ಆಗಿದ್ದೀರಾ? ಏನಾದರೂ ಮಾತಾಡಿ ಅಂತ ಜೋರಾಗಿ ಹೇಳತೊಡಗಿದನು. ಅಜಯನ್ ಕೂಡ ಅಳುತ್ತಾ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು, ಅಣ್ಣ ಸಮಾಧಾನ ಮಾಡ್ಕೋ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿಬಿಟ್ರಣ್ಣ. ಏನು ಹೇಳ್ತಾ ಇದೆಯಾ? ಯಾರು ಎಲ್ಲೂ ಹೋಗಿಲ್ಲ, ನೀನು ಸುಮ್ಮನಿರು. ಇವ್ರನ್ನೆಲ್ಲ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ. ಕಾವ್ಯ, ನನ್ನ ಕಾವ್ಯಲ್ಲಿ, ಕಾವ್ಯ ಕಾವ್ಯ ಅಂತ ಹುಚ್ಚರ ಥರ ಕಾವ್ಯಳನ್ನು ಹುಡುಕಾಡತೊಡಗಿದನು. ರಾಘವನ ಪರಿಸ್ಥಿತಿಯನ್ನು ನೋಡಿ ಅಜಯನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ರಕ್ತದ ಮಡುವಿನಲ್ಲಿದ್ದ ಕಾವ್ಯ ದೂರದಿಂದಲೇ ರಾಘವನಿಗೆ ಕೈ ಬೀಸತೊಡಗಿದಳು. ರೀ, ನಾನು ಎಲ್ಲಿದ್ದೀನ್ರಿ? ನಾನು ಸಾಯಬಾರ್ದು, ನಾನು ಬದುಕಬೇಕು. ನನಗೆ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ, ನನ್ನನ್ನು ಬದುಕಿಸ್ರಿ. ಅಯ್ಯೋ ದೇವ್ರೆ, ಯಾಕೆ ನಾನು ನನ್ನ ಗಂಡನಿಂದ ದೂರ ಮಾಡ್ತಾ ಇದೆಯಾ? ಇಲ್ಲ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ಮಗಳು ನನ್ನ ಗಂಡನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಪಡಬಡಿಸತೊಡಗಿದಳು. ಇಕ್ಷಳಿಗೆ ಇಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗಲೇ ಇಲ್ಲ. ಪಕ್ಕದಲ್ಲಿ ನಿಂತು ಇವರನ್ನೆಲ್ಲ ನೋಡುತ್ತಿದ್ದ ಅವಳ ದೃಷ್ಟಿ ಅವಳ ತಾಯಿ ಕಡೆ ಹೋಯಿತು. ಕೂಡಲೇ ಅಲ್ಲಿಂದ ತನ್ನ ತಾಯಿ ಬಳಿ ಓಡಿ ಹೋಗಿ ಮಮ್ಮ ಅಂತ ಹೇಳಿ ಕಾವ್ಯಳನ್ನು ತಪ್ಪಿಕೊಂಡಳು. ಮಮ್ಮ, ಅಮ್ಮಮ್ಮ, ಪಪ್ಪಮ್ಮ ಮತ್ತು ಅಂಕಲ್ ಯಾಕೆ ಅಲ್ಲಿ ಮಲ್ಕೊಂಡಿದ್ದಾರೆ? ನೀನು ಯಾಕೆ ಇಲ್ಲಿ ಒಬ್ಬಳೇ ಮಲಗಿದ್ಯಾ? ನಿನ್ನ ಮೈಲಿ ಕೆಂಪು ಬಣ್ಣ ಯಾಕಿದೆ? ಮಮ್ಮ, ನಿನಗೆ ಏಟಾಗಿದೆಯಾ? ನೋಗ್ತಿದೆ ಮಮ್ಮ. ಬಾ ಮಮ್ಮ, ಹೋಗೋಣ, ಅವ್ರನ್ನೆಲ್ಲ ಎಬ್ಬಿಸೋಣ. ಏನು ಅರಿಯದ ಕಂದಮ್ಮನ ಮಾತು ಕೇಳಿ ಕಾವ್ಯಳಿಗೆ ನೋವಿನ ಮೇಲೆ ಬರೆ ಹಿಡಿದ ಹಾಗೆ ಆಯಿತು. ಅಯ್ಯೋ ದೇವ್ರೆ, ನೀನೆಷ್ಟು ಕ್ರೂರಿ! ನನ್ನ ಮಗಳ ಎದುರೇ ನನ್ನನ್ನು ಬಲಿ ಪಡೆದುಕೊಳ್ತಾ ಇದೆಯಾ? ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ನಾನು ಸತ್ತರೆ ನನ್ನ ಮಗಳಿಗೆ ಅಮ್ಮ ಇಲ್ಲದ ಹಾಗೆ ಆಗುತ್ತೆ. ನನ್ನ ಮಗಳು ಅಮ್ಮ ಅಂತ ಯಾರನ್ನು ಕರಿಬೇಕು? ನನ್ನ ಮಗಳಿಗೋಸ್ಕರನಾದ್ರೆ ನನ್ನನ್ನು ಬದುಕಿಸಿದೇವ್ರೆ ಅಂತ ಇಕ್ಷಳನ್ನು ಅಪ್ಪಿಕೊಂಡು ಅಳತೊಡಗಿದಳು. ಕಂದ, ಪಪ್ಪನನ್ನು ಕರೆ, ನಾನು ಬದುಕಬೇಕು. ಇಕ್ಷ ಪಪ್ಪ ಅಂತ ಜೋರಾಗಿ ಕೂಗಿದಾಗ ಕಾವ್ಯಳನ್ನು ಹುಡುಕ್ತಾ ಇದ್ದ ರಾಘವನ ಕಿವಿ ಕೂಡಲೇ ನೆಟ್ಟಗಾಗಿ ಇಕ್ಷಳ ಕಡೆ ನೋಡಿದನು. ಅಲ್ಲಿ ಕಾವ್ಯ ಇರೋದನ್ನು ನೋಡಿದವನು ಕೂಡಲೇ ಕಾವ್ಯಳತ್ತ ಓಡಿ ಬಂದನು. ರಾಘವನನ್ನು ನೋಡಿದ ಕಾವ್ಯಳಿಗೆ ನೋವಿನ ನಡುವೆ ಸಂತೋಷವಾಗತೊಡಗಿತು. ರೀ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ರಿ, ನಾನು ಬದುಕಬೇಕು, ನಾನು ಸಾಯಬಾರ್ದು. ನಾನೆಲ್ಲೋ ನಿಮ್ಮನ್ನು ನೋಡಿದೆ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ನೀವು ಬಂದ್ರಲ್ವಾ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ರಿ, ನಾನು ಬದುಕಬೇಕು. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಅವನು ಗಟ್ಟಿಯಾಗಿ ತಪ್ಪಿಕೊಂಡು ಅಳತೊಡಗಿದಳು. ಅಷ್ಟರಲ್ಲಿ ಅವಳ ಕಣ್ಣುಗಳು ಮಂಜಾಗತೊಡಗಿತ್ತು. ನಾನು ನಿನಗೆ ಏನೂ ಆಗೋಕ್ಕೆ ಬಿಡಲ್ಲ, ನಾವು ಈಗಲೇ ಹಾಸ್ಪಿಟಲ್ಗೆ ಹೋಗೋಣ. ಕಾವ್ಯಳನ್ನು ಬಿಟ್ಟು ಈ ರಾಘವ್ ಇರ್ತಾನಂತ ಅಂದ್ಕೊಂಡಿದ್ಯಾ? ನೀನು ಎಲ್ಲಿ ಇರ್ತೀಯೋ ಅಲ್ಲೇ ರಾಘವ್ ಕೂಡ ಇರ್ತಾನೆ ಅಂತ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿದನು. ಆಗ ಅವಳು, ರೀ ಹತ್ರ ಬನ್ನಿ, ನಿಮ್ಮ ಮುಖನ ನನ್ನ ಹತ್ರಕ್ಕೆ ತಗೊಂಡು ಬನ್ನಿ ಅಂತ ಹೇಳಿದಾಗ ಅವನು ಅವಳ ಮುಖದ ಸಮೀಪ ತನ್ನ ಮುಖವನ್ನು ತಂದನು. ಆಗ ಅವಳು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವನ ಹಣೆ ಕೆನ್ನೆಗೆ ಮುತ್ತು ನೀಡಿದಳು. ಇನ್ಮೇಲೆ ನಾನು ನಿಮಗೆ ಮುತ್ತು ಕೊಡೋಕ್ಕೆ ಯಾವತ್ತೂ ಕಾಡಿಸಲ್ಲ ರೀ, ಇವತ್ತು ಮನಸ್ಪೂರ್ವಕವಾಗಿ ನಿಮಗೆ ಮುತ್ತು ಕೊಡ್ತಾ ಇದ್ದೀನಿ ಅಂತ ಅಂದು ಮತ್ತೆ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು. ಅಷ್ಟರಲ್ಲಿ ಅವನ ಮುಖ ಹಿಡಿದಿದ್ದ ಅವಳ ಕೈ ನಿಸ್ತೇಜವಾಯಿತು. ಅವಳ ಕೈ ಸ್ವಾಧೀನ ಕಳೆದುಕೊಂಡು ಕೆಳಗೆ ಬಿದ್ದಾಗ ಅವನು ಜೋರಾಗಿ ಕಿರುಚುತ್ತಾ, ಕಾವ್ಯ ಕಾವ್ಯ ಎದ್ದೇಳು, ನನ್ನನ್ನು ಬಿಟ್ಟು ಹೋಗೋಕ್ಕೆ ನಾನು ನಿನಗೆ ಅವಕಾಶ ಮಾಡಿಕೊಡಲ್ಲ, ಎದ್ದೇಳು ಕಾವ್ಯ. ಇಲ್ಲ ಇಲ್ಲ, ನಿನಗೇನೂ ಆಗಲ್ಲ, ನಿನಗೇನೂ ಆಗೋಕ್ಕೆ ಕೂಡ ನಾನು ಬಿಡಲ್ಲ.
ನಾನು ನಿನ್ನನ್ನು ಬದುಕಿಸ್ತೀನಿ ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳತೊಡಗಿದನು. ಅವನು ಅಳುತ್ತಿರೋದನ್ನು ನೋಡಿ ದೀಕ್ಷಾ, ಯಾಕೆ ಪಪ್ಪ ಅಳ್ತಾ ಇದೆಯಾ? ಮಮ್ಮ ನಿನ್ನನ್ನು ಬಿಟ್ಟು ಎಲ್ಲೇ ಹೋಗಿದ್ದಾರೆ? ಅವ್ರು ಇಲ್ಲೇ ಇದ್ದಾರೆ ಅಲ್ವಾ? ಅಳ್ಬೇಡ ಪಪ್ಪ. ನೀನ ಹತ್ರ ನನಗೂ ಕೂಡ ಅಳು ಬರುತ್ತೆ, ನಾನು ಕೂಡ ಜೋರಾಗಿ ಹೇಳ್ತೀನಿ ಅಂತ ಅಂದು ಅವಳು ಕೂಡ ಅಳತೊಡಗಿದಳು. ಇವೆಲ್ಲವನ್ನು ನೋಡುತ್ತಿದ್ದ ಅಜಯನಿಗೆ ಏನು ಮಾಡಬೇಕೆಂದೇ ತಿಳಿಯದಾಯಿತು. ಅವನ ಕಣ್ಮುಂದೆ ಅವನ ಹೆತ್ತ ತಾಯಿ, ಅವನ ಅತ್ತೆ, ಶಶಾಂಕ ಎಲ್ಲರೂ ತೀರ್ಕೊಂಡಿದ್ದರು. ಒಂದ್ಸಲ ತನ್ನ ಅಣ್ಣನ ಕಡೆ ನೋಡಿದನು. ಅವನ ಅತ್ತಿಗೆಯನ್ನು ತಪ್ಪಿಕೊಂಡು ಜೋರಾಗಿ ಅಳುತ್ತಿದ್ದನು. ಅವನ ಪರಿಸ್ಥಿತಿಯನ್ನು ನೋಡಿದ ಅಜಯನಿಗೆ ಹುಚ್ಚು ಹಿಡಿಯುವ ಹಾಗೆ ಆಯಿತು. ಅಯ್ಯೋ ದೇವ್ರೆ, ಏನು ಮಾಡಿಬಿಟ್ಟೆ ನೀನು? ಸಂತೋಷದಿಂದ ಇದ್ದ ಫ್ಯಾಮಿಲಿಯನ್ನು ಸಾವಿನ ದೌಡಿಗೆ ನುಗ್ಗಿದೆ. ಇದು ನಿನಗೆ ನ್ಯಾಯನೇ ದೇವ್ರೆ? ಅಮ್ಮನೂ ಇಲ್ಲ, ಅತ್ತೇನೂ ಇಲ್ಲ, ಶಶಾಂಕ್ ಅಣ್ಣನೂ ಹೋಗ್ಬಿಟ್ಟ. ಅಲ್ಲಿ ನೋಡಿದ್ರೆ ಅಣ್ಣ ಜೋರಾಗಿ ಅಳ್ತಾ ಇದ್ದಾನೆ. ಅತ್ತಿಗೇನು ನಮ್ಮನ್ನು ಬಿಟ್ಟು ಹೋಗಿರೋ ಆಗಿದೆ. ಈ ಸಣ್ಣ ಮಗುವಿನ ಮುಖ ನೋಡಿಯಾದ್ರೆ ನಿನಗೆ ಕರುಣೆ ಬರಲಿಲ್ವ ದೇವ್ರೆ? ನಾನು ಯಾರನ್ನಂತ ಸಂಭಾಳಿಸ್ಲಿ ಅಂತಂದು ಜೋರಾಗಿ ಅಳತೊಡಗಿದನು. ಕಾವಳನ್ನು ಹಿಡಿದುಕೊಂಡಿದ್ದ ರಾಘವನು ಒಂದೇ ಸಮನೆ ಎದ್ದು ನಿಂತು ಅವಳನ್ನು ಹಿಡಿದುಕೊಂಡು ಅಜಯ್ನನ್ನು ಕರೆದನು. ಲೋ ಅಜಯ್, ಬಾರೋ ಇಲ್ಲಿ. ನಿನ್ನ ಅತ್ತಿಗೆನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಬೇಗ ಯಾವುದಾದ್ರೂ ವೆಹಿಕಲ್ ನಿಲ್ಲಿಸು, ನಾವು ಈಗಲೇ ಹಾಸ್ಪಿಟಲ್ಗೆ ಹೋಗಬೇಕು. ನಾನು ಆಗಲೇ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದೀನಿ ಅಣ್ಣ, ಇನ್ನೇನು ಆಂಬುಲೆನ್ಸ್ ಬರ್ಬೋದು ಅಂತ ಹೇಳಿ ಅವನು ಒಂದ್ಸಲ ತನ್ನ ಅತ್ತೆಗೆ ನೋಡಿದನು. ಅವಳನ್ನು ನೋಡಿದ ಅವನಿಗೆ ಡೌಟ್ ಆಗಿ ಅವಳ ನಾಡಿ ಮಿಡಿತವನು ಚೆಕ್ ಮಾಡಿದಾಗ ಅವಳು ತೀರಿಕೊಂಡಿರೋದು ಅವನಿಗೆ ಅರಿವಿಗೆ ಬಂದಿತ್ತು. ಅಣ್ಣನಿಗೆ ಹೇಳಿದ್ರೆ ಅವನದನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದನ್ನು ಅರಿತವನು ಏನು ಹೇಳದೆ ಅಳುತ್ತಿ ರಿಕ್ಷಾಳನ್ನು ಎತ್ತಿಕೊಂಡನು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂದಿತ್ತು. ರಾಘವ್ ಮತ್ತು ಅಜಯ್ ಕೂಡಲೇ ಅವರೆಲ್ಲರ ಬಾಡಿಯನ್ನು ಆಂಬ್ಯುಲೆನ್ಸ್ ಅಲ್ಲಿ ಇಟ್ಟು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಇವರನ್ನೆಲ್ಲ ಪರಿಶೀಲಿಸಿದ ಡಾಕ್ಟರ್ ಇವರೆಲ್ಲ ತೀರಿ ಹೋಗಿರುವ ವಿಷಯವನ್ನು ತಿಳಿಸಿದರು. ಅಜಯನಿಗೆ ಈ ವಿಷಯ ಆಗಲೇ ಗೊತ್ತಿದ್ದರಿಂದ ಅಣ್ಣನಿಗೋಸ್ಕರ ಸುಮ್ಮನಿದ್ದನು. ರಾಘವ್ ಡಾಕ್ಟರ್ ಮಾತನ್ನು ತಳ್ಳಿ ಹಾಕುತ್ತಾ, ಇಲ್ಲ ಡಾಕ್ಟರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅವ್ರಿಗೆಲ್ಲ ಏನೂ ಆಗಿಲ್ಲ, ಅವರಿನ್ನೂ ಜೀವಂತವಾಗಿದ್ದಾರೆ. ನೀವು ಸರಿಯಾಗಿ ಅವರನ್ನು ಚೆಕ್ ಮಾಡಿ ಹೋಗಿ ಹೋಗಿ ಡಾಕ್ಟರ್. ರಾಘವನ ಪರಿಸ್ಥಿತಿಯನ್ನು ನೋಡಲಾಗದ ಅಜಯ್ ಅವನ ಹತ್ತಿರ ಬಂದು, ಅಣ್ಣ ಅರ್ಥ ಮಾಡಿಕೊ, ಅವರೆಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಸಂಭಾಳಿಸ್ಕೊ ನೀನು. ವಾಸ್ತವಕ್ಕೆ ಬಂದು ಒಂದ್ಸಲ ಕಣ್ಣು ಬಿಟ್ಟು ನೋಡು, ಎಲ್ಲರೂ ನಮ್ಮನ್ನು ಬಿಟ್ಟು ಹೋದ್ರು. ಅವನ ಮಾತು ಕೇಳಿದ ರಾಘವ್ ಅಳುತ್ತಾ ತನ್ನ ತಾಯಿಯ ಡೆಡ್ ಬಾಡಿ ಹತ್ತಿರ ಹೋಗಿ, ಅಮ್ಮ ಯಾಕಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದೆ? ನನಗೇನು ತಾಯಿಯ ಪ್ರೀತಿ ಕೊಡುವರು ಯಾರಿದ್ದಾರೆ? ನೀನು ಕೈ ತುತ್ತು ತಿನ್ಬೇಕು ಅನ್ನಿಸ್ದಾಗ ಇನ್ನು ನನಗೆ ಕೈ ತುತ್ತು ಕೊಡುವರು ಯಾರಮ್ಮ? ಯಾಕಮ್ಮ ನಾನು ಬಿಟ್ಟು ಹೋದೆ ಎಂದು ಅವರ ಕಾಲು ಹಿಡಿದು ಜೋರಾಗಿ ಅಳತೊಡಗಿದನು. ನಂತರ ತನ್ನ ಅತ್ತೆ ಡೆಡ್ ಬಾಡಿ ಹತ್ತಿರ ಹೋಗಿ, ಏನತ್ತೆ ನೀವು, ನಿಮಗೆ ಕೂಡ ನಾವು ಬೇಡ ಅಥವಾ? ನಿಮ್ಮ ಮಗಳಿಗೆ ನೀವು ಅಂದರೆ ಪ್ರಾಣ, ನಿಮ್ಮ ಜೊತೆ ಅವಳನ್ನು ಕೂಡ ಕರ್ಕೊಂಡು ಹೋದ್ರಾ? ಇದು ಎಷ್ಟು ನ್ಯಾಯ ಅತ್ತೆ ಅಂತ ಹೇಳಿ ಶಶಾಂಕನ ಡೆಡ್ ಬಾಡಿ ಹತ್ರ ಹೋಗಿ, ಲೋ ಶಶಾಂಕ, ನೀನು ಕೂಡ ನನ್ನನ್ನು ಬಿಟ್ಟು ಹೋದೆ ಅಲ್ವೋ? ನಿನ್ನ ಋಣ ನನ್ನ ಮೇಲೆ ತುಂಬ ಇದೆ ಕಣೋ, ಅದನ್ನು ತೀರಿಸೋಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ ಅಲ್ವೇನೋ? ಅಂದು ಸಾಯ್ತಿದ್ದ ನನ್ನನ್ನು ರಕ್ಷಣೆ ಮಾಡಿ ಇಂದು ನೀನೇ ಸಾವಿನ ದೌಡಿಗೆ ಹೋದೆ ಅಲ್ಲೋ? ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗಿರಲಿ ಅಂತ ಹೇಳಿ ಜೋರಾಗಿ ಅಳುತ್ತಾ ಕೊನೆಗೆ ಕಾವ್ಯಳ ಡೆಡ್ ಬಾಡಿ ಹತ್ತಿರ ಹೋದನು. ಅವಳನ್ನು ಅಪ್ಪಿಕೊಂಡು, ಲೇ ನನ್ನ ಯಜಮಾಂತಿ, ನಿನ್ ಕೂಡ ನನ್ನ ಮೇಲೆ ಕರುಣೆ ಬಂದಿಲ್ವೇನೆ? ಹೋಗ್ಬೇಕಾದ್ರೆ ನಾನು ನಿನ್ನನ್ನು ಬಿಟ್ಟು ಹೇಗಿರ್ತೀನಿ ಅಂತ ಒಂದ್ಸಲ ಯೋಚನೆ ಮಾಡಬೇಕಿತ್ತಲ್ವೇನೆ? ಇನ್ನು ನಾನು ಯಾರಿಗೆ ಯಜಮಾಂತಿ ಅಂತ ಕರೀಲಿ? ನೀನಿಲ್ಲದೆ ನಾನು ಹೇಗೆ ಬದುಕಲಿ? ಕೊನೆ ತನಕ ನಾವಿಬ್ಬರು ಜೊತೆಯಾಗಿ ಇರೋಣ ಅಂತ ಅಂದು ಈಗ ನನ್ನನ್ನು ಒಬ್ಬಂಟಿ ಮಾಡಿ ಹೋದೆ ಅಲ್ಲೇ? ಇದು ನಿನಗೆ ನ್ಯಾಯನ? ನೀನೇ ಹೇಳು. ಮುತ್ತು ಕೊಡುವಂತ ಯಾರನ್ನು ಪೀಡಿಸ್ಲಿ? ನೀನಿಲ್ಲದೆ ನಾನು ಬದುಕಲ್ಲ ಕಣೆ, ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್. ಇಕ್ಷಾ ನೀನು ಎಲ್ಲಿದೆ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ? ನನಗೋಸ್ಕರ ಅಲ್ಲದಿದ್ರು ಅವಳಿಗೋಸ್ಕರ ಹತ್ರ ಎದ್ದು ಬಾ. ನನಗೆ ನೀನು ಬೇಕು ಕಾವ್ಯ, ಒಂದೇ ಒಂದ್ಸಲ ನನಗೋಸ್ಕರ ಎದ್ದು ಬಾ ಕಾವ್ಯ.
ನಿನ್ನನ್ನು ಬಿಟ್ಟು ನನಗೆ ಬದುಕಕ್ಕಾಗಲ್ಲ ಕಾವ್ಯ. ಕಾವ್ಯಳಿಲ್ಲದ ರಾಘವನ ಬದುಕು ಅಪೂರ್ಣ ಕಣೆ, ಎದ್ದೇಳು ಕಾವ್ಯ ಅಂತ ಅಂದು ಅವಳ ಎದೆಯ ಮೇಲೆ ತಲೆ ಇಟ್ಟು ಮಲಗಿದನು. ತನ್ನ ಅಣ್ಣನ ಪರಿಸ್ಥಿತಿಯನ್ನು ನೋಡಲಾಗದ ಅಜಯ್ ಅವನ ಹತ್ತಿರ ಹೋಗಿ ಅವನನ್ನು ಎಬ್ಬಿಸಲು ಹೋದನು. ಆದರೆ ಅವನು ಅಷ್ಟೊತ್ತಿಗಾಗಲೇ ಪ್ರಜ್ಞೆ ಕಳೆದುಕೊಂಡಿದ್ದನು. ಅಜಯ್ ಗಾಬರಿಯಿಂದ ಡಾಕ್ಟರನ್ನು ಕರೆದು, ಡಾಕ್ಟರ್, ನನ್ನ ಅಣ್ಣನಿಗೆ ಏನಾಗಿದೆ ಅಂತ ಚೆಕ್ ಮಾಡಿ. ಕೂಡಲೇ ಅಲ್ಲಿಗೆ ಬಂದ ಡಾಕ್ಟರ್ ನರ್ಸ್ ಸಹಾಯದಿಂದ ಅವನನ್ನು ಎಬ್ಬಿಸಲು ಹೋದರು. ಆಗ ಅವನ ಕೈ ಕಾವ್ಯಳ ಕೈಯಿಂದ ಬಿಗಿಯಲ್ಪಟ್ಟಿತ್ತು. ರಾಘವ್ ಪ್ರಜ್ಞೆ ಕಳೆದುಕೊಳ್ಳುವ ಮೊದಲು ಕಾವ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಆದರೆ ಈಗ ಕಾವ್ಯಳ ಕೈ ಅವನ ಕೈಗೆ ಬೆಸೆದುಕೊಂಡಿದ್ದನ್ನು ನೋಡಿದ ಡಾಕ್ಟರ್ಗೆ ಡೌಟ್ ಬಂದು ಮೊದಲು ಕಾವ್ಯಳನ್ನು ಪರಿಶೀಲಿಸಿದ್ದಾಗ ಅವರಿಗೆ ಆಶ್ಚರ್ಯವಾಯಿತು. ಓ ಮೈ ಗಾಡ್, ಇಟ್ಸ್ ಅ ಮಿರಾಕಲ್. ಡಾಕ್ಟರ್ ಹೇಳಿದ ಮಾತು ಕೇಳಿ ಅಜಯ್ ಕುತೂಹಲದಿಂದ, ಏನಾಯ್ತು ಡಾಕ್ಟರ್? ನಿಮ್ಮ ಅಣ್ಣನ ಪ್ರೀತಿ ನಿಮ್ಮ ಅತ್ತಿಗೆಯನ್ನು ಬದುಕಿಸಿತು. ನನ್ನ ಸರ್ವಿಸಲ್ಲಿ ಇಂಥ ಕೇಸನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಸತ್ತಿರುವ ವ್ಯಕ್ತಿಗೆ ಮತ್ತೆ ಉಸಿರು ಬಂದಿದೆ ಅಂದ್ರೆ ಅದು ಚಮತ್ಕಾರನೇ. ನಿಜವಾದ ಪ್ರೀತಿಗೆ ಸಾವಿಲ್ಲ ಅಂತಾರೆ, ಅದಿವತ್ತು ನಿಜ ಆಯ್ತು. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಯನ್ನು ಬದುಕಿಸಿದ್ರು, ಅವರು ಉಸಿರಾಡ್ತಾ ಇದ್ದಾರೆ. ಡಾಕ್ಟರ್ನ ಮಾತು ಕೇಳಿ ಅಜಯನಿಗೆ ತುಂಬಾನೇ ಸಂತೋಷವಾಯಿತು. ಬಂಜರು ಭೂಮಿಯಲ್ಲಿ ನೀರು ಸಿಕ್ಕಿದಷ್ಟೇ ಸಂತೋಷವಾಯಿತು. ಆಗ ಡಾಕ್ಟರ್, ಸಿಸ್ಟರ್ ಕ್ವಿಕ್, ಇವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಹಾಗೆ ಡಾಕ್ಟರ್ ಮೂರ್ತಿ ಅವ್ರಿಗೆ ಹೇಳಿ ಇವರ ಹಸ್ಬೆಂಡ್ಗೆ ಚೆಕ್ ಮಾಡಕ್ಕೆ ಹೇಳಿ. ನಾನು ಅಷ್ಟರ ತನಕ ಇವ್ರನ್ನ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವರು ಕಾವ್ಯಗಳನ್ನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿಸಿದರು. ರಾಘವನನ್ನು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಡಾಕ್ಟರ್ ಮೂರ್ತಿ ಅವನನ್ನು ಚೆಕ್ ಮಾಡಲು ಬಂದರು. ಅಷ್ಟರಲ್ಲಿ ಅವರಿಗೆ ಯಾವುದೋ ನಂಬರಿಂದ ಕಾಲ್ ಬಂದು ಮಾತನಾಡತೊಡಗಿದ್ರು. ಕೋಪದಿಂದ ಡಾಕ್ಟರ್, ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಹೇಗೆ ಅಂತ ಕೆಲಸ ಮಾಡಬೇಕು? ನಾನು ಡಾಕ್ಟರ್, ಪೇಷಂಟ್ಗಳನ್ನು ಉಳಿಸುವುದೇ ನನ್ನ ಕರ್ತವ್ಯ. ನೀವು ನನ್ನಿಂದ ತಪ್ಪು ಕೆಲಸ ಮಾಡಿಸ್ಕೊ ಹೋಗಬೇಡಿ. ನಾನು ಅಂಥ ಕೆಲಸ ಮಾಡುವವನಲ್ಲ. ನೋಡಿ ಡಾಕ್ಟರ್, ವರ್ಷಗಟ್ಟಲೆ ದುಡಿದ್ರೂ ಕೂಡ ನಿಮಗೆ ಇಷ್ಟೊಂದು ದುಡ್ಡು ಸಿಗಲ್ಲ. 2 ಕೋಟಿ ಕೊಡ್ತೀನಿ. ನಾನು ಹೇಳೋ ಕೆಲಸ ಮಾಡಿ ಮುಗಿಸ್ಬಿಡಿ. ನಿಮಗೆ ಯಾವ ರೀತಿಯಾದ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ. 2 ಕೋಟಿ ಕೇಳಿದ ತಕ್ಷಣ ಡಾಕ್ಟರನ ನಿಯತ್ತ ಹಾಳಾಗಿ, ಸರಿ ಮಿಸ್ಟರ್, ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ಆದರೆ ನನಗೆ ದುಡ್ಡು ಇವತ್ತೇ ತಲುಪಬೇಕು. ಹಾಗಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಸರಿ, ಹಾಗಾದ್ರೆ ನೀವು ನಾನು ಹೇಳಿದ ಕೆಲಸ ಮಾಡಿ, ದುಡ್ಡು ಸಾಯಂಕಾಲದೊಳಗೆ ನಿಮ್ಮ ಕೈ ಸೇರುತ್ತೆ. ಕತೆ ಮುಂದುವರಿಯುವುದು. ಡಾಕ್ಟರ್ ಮೂರ್ತಿಗೆ ಕಾಲ್ ಮಾಡಿದ ವ್ಯಕ್ತಿ ಯಾರು ಹಾಗೂ 2 ಕೋಟಿ ಕೊಟ್ಟು ಆ ವ್ಯಕ್ತಿ ಡಾಕ್ಟರ್ ಕೈಯಿಂದ ಏನು ಕೆಲಸ ಮಾಡಲು ಹೊರಟಿದ್ದಾರೆ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.